ರಾಜ್ಯದ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗುವಂತೆ ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿ ದುಡಿಯುತ್ತಿರುವ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡುವಂತೆ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಾಧಿಸಿದ 136 ಸ್ಥಾನಗಳ ಮಹಾಬಹುಮತಿಗೆ ಪ್ರಮುಖ ಕಾರಣ ಡಿಕೆ ಶಿವಕುಮಾರ್ ಅವರ ನಿಸ್ಸೀಮ ಶ್ರಮ, ಸಂಘಟನಾ ಕೌಶಲ್ಯ ಮತ್ತು ನಾಯಕತ್ವವೇ ಕಾರಣ ಎಂದು ಸ್ಪಷ್ಟಪಡಿಸಿದರು. ಪಕ್ಷದಲ್ಲಿ ಸಂಪ್ರದಾಯ ಇತ್ತು, ಯಾರು ರಾಜ್ಯಾಧ್ಯಕ್ಷರಾಗಿರ್ತಾರೆ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿ ಪಕ್ಷ ಅಧಿಕಾರಕ್ಕೆ ಬರುವಷ್ಟು ಮೆಜಾರಿಟಿಯನ್ನು ಪಡೆದಂಥ ಸಂದರ್ಭದಲ್ಲಿ ಯಾರು ಅಧ್ಯಕ್ಷ ಆಗಿರ್ತಾರೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮೊದಲಿಂದ ನಡ್ಕೊಂಡ್ಬರ್ತಿದ್ದಂಥ ಪ್ರತೀತಿ. 2013ರಲ್ಲಿ ಮಾನ್ಯ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು. ಅವತ್ತು ಕೂಡ ಪಕ್ಷ ಅಧಿಕಾರಕ್ಕೆ ಬರುವಷ್ಟು ಮೆಜಾರಿಟಿಯನ್ನು ಪಡೆದಿತ್ತು. ದುರದೃಷ್ಟವಶಾತ್ ಜಿ ಪರಮೇಶ್ವರ್ ಅವರು ಸೋತಿದ್ದರಿಂದ ಅವರಿಗೆ ಅಧಿಕಾರ ಕೈ ತಪ್ಪಿತು. ಇಲ್ಲಾಂದ್ರೆ ಅವತ್ತು ಅವರೇ ಆಗ್ತಿದ್ರೇನೋ. ಅವರು ನಂತರ ಅವರು ಚುನಾವಣೆ ಮುಗಿದ ನಂತರ ಸೋತ ನಂತರ ಅವ್ರು ಕ್ಲೈಮ್ ಮಾಡಲಿಲ್ಲ, ಅದು ಒಂದು ವಿಚಾರ. ಆದರೆ ಇವತ್ತಿನ ಪರಿಸ್ಥಿತಿ ಆ ರೀತಿ 13ರಲ್ಲಿದ್ದಂಗೆ ಇವತ್ತಿಲ್ಲ. ಇವತ್ತು ಸಂಪೂರ್ಣ ಮೆಜಾರಿಟಿ ಪಕ್ಷಕ್ಕಿದೆ, ಪಕ್ಷದ ಒಲವು ಶಿವಕುಮಾರ್ ಅವ್ರ ಮೇಲಿದೆ. ಆ ನಿಟ್ಟಿನಲ್ಲಿ ಕೂಡ ಶಿವಕುಮಾರ್ ಅವ್ರನ್ನ CM ಮಾಡಲೇಬೇಕು ಅಂತೇಳಿ ನಾವು ಒತ್ತಡವನ್ನು ಹಾಕ್ತಾಯಿದ್ದೇವೆ. ಇದೆಲ್ಲದರ ಜೊತೆಗೆ 6ನೇ ತಾರೀಕು ಡಿಸೆಂಬರ್ 6ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಹಲವಾರು ಕಾಮಗಾರಿಗಳು ಮತ್ತು ಇತರೆ ಈಗಾಗಲೇ ಕಂಪ್ಲೀಟ್ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಉದ್ಘಾಟನೆ ಆಗ್ತಾ ಇದ್ದಾವೆ. ಆ ವಿಚಾರವಾಗಿ ಹಲವಾರು ಜನ, ಲಕ್ಷಾನುಗಟ್ಟಲೆ ಜನಗಳು ಕೂಡ ಸೇರ್ತಾ ಇದ್ದಾರೆ. ಅವತ್ತು ಆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತು ನಾನು ಆಗಲೇ ಹೇಳಿದಾಗೆ ಮಳೆಗಾಲ ಹೆಚ್ಚಾಯಿತು, ಮುಂಗಾರು ಮಳೆ, ರೈತರು ನಷ್ಟಕ್ಕೊಳಗಾಗಿದ್ದಾರೆ, ಇವತ್ತು ಬೆಳೆ ಹಾನಿಯಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ನಿನ್ನೆ ಸುಮಾರು 1033.60 ಕೋಟಿಯಷ್ಟು ಪರಿಹಾರವನ್ನು ರೈತರ ಖಾತೆಗೆ ನೇರವಾಗಿ ಹಾಕಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಅದೇ ಪ್ರಕಾರ ನಿನ್ನೆ ಬಟನ್ ಒತ್ತುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇವತ್ತಿನಿಂದ ಪ್ರತಿ ರೈತನ ಖಾತೆಗೆ ಈ ಬೆಳೆ ಪರಿಹಾರದ ಹಣ ಹೋಗುತ್ತೆ ನೇರವಾಗಿ ಅನ್ನೋ ವಿಚಾರನೂ ಕೂಡ ಹೇಳ್ತೇನೆ. ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ನಷ್ಟಕ್ಕೊಳಗಾಗಿದ್ದಂಥ ರೈತರ ನೆರವಿಗೆ ಸರ್ಕಾರ ನಿಂತಿದೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಇನ್ನೂ ಹೆಚ್ಚಿನ ಅನುಕೂಲ ರೈತರಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವ ಮೂಲಕ ಪ್ರಧಾನಮಂತ್ರಿಗಳು ಒಂದು ಆಯೋಗವನ್ನು ಕಳಿಸಬೇಕು. ಬೆಳೆ ಪರಿಹಾರದ ಹಾನಿಯನ್ನು ವೀಕ್ಷಣೆ ಮಾಡಬೇಕು. ಅದನ್ನು ವೀಕ್ಷಣೆ ಮಾಡೋ ಮೂಲಕ ಅಂದಾಜನ್ನು ಮಾಡಿ ಹೆಚ್ಚಿನ ಪರಿಹಾರ ಕೊಡಲಿಕ್ಕೆ ಕೇಂದ್ರ ಮುಂದೆ ಬರಬೇಕು ಅನ್ನೋ ಒತ್ತಡವನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕಿದೆ. ಈ ನಿಟ್ಟಿನಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಹೆಚ್ಚುವರಿಯಾಗಿ ಪರಿಹಾರ ಬಂದರೆ ರೈತರ ಖಾತೆಗೆ ಅದನ್ನು ತುಂಬಿದರೆ ಆರ್ಥಿಕವಾಗಿ ಅವರನ್ನು ಸದೃಢಗೊಳಿಸಿದಂಗೆ ಆಗುತ್ತೆ ಅಂತೇಳಿ ನನ್ನ ಭಾವನೆ.